ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಕ್ರಿಸ್ಪಿ ಆಗಿರೋಂತಹ ಚಿಕನ್ ಕಬಾಬ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ. ಬಹಳ ಚೆನ್ನಾಗಿರುತ್ತೆ. ಸೊ ನೀವು ರೆಸ್ಟೋರೆಂಟಲ್ಲೆಲ್ಲ ತಿಂದಿರ್ತೀರಲ್ವ, ಅಷ್ಟೇ ರುಚಿಯಾಗಿ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಸೊ ಸಾಫ್ಟಾಗಿ ಕೂಡ ಇರುತ್ತೆ. ಸೊ ಹಾಗಿದ್ರೆ ಹೇಗೆ ಮಾಡೋದು ಚಿಕನ್ ಕಬಾಬ್ ರೆಸಿಪಿನ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಸೊ ತುಂಬ ರುಚಿಯಾಗಿರುತ್ತೆ ಇವತ್ತಿನ ಸಂಡೇ ಸ್ಪೆಷಲ್ ಚಿಕನ್ ಕಬಾಬು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಅರ್ಧ kg ಆಗೋವಷ್ಟು ಚಿಕನ್ನ ತೊಗೊಂಡಿದ್ದೀನಿ. ನೀಟಾಗಿ ಒಂದು 2-3 ಸರಿ ವಾಶ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಏನೇನು ಹಾಕಬೇಕು ಅಂತೇಳಿ ನೋಡೋಣ. ಮೊದಲಿಗೆ ಒಂದು 1/2 ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಆಗೋವಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಳ್ಳಿ. ನಂತರ ಒಂದು 1/4 ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ಳಿ. ಆಮೇಲೆ ಒಂದು 1/4 ಟೇಬಲ್ ಸ್ಪೂನ್ ಆಗೋವಷ್ಟು ಸಾಲ್ಟು. ಆಮೇಲೆ 1 ಮೊಟ್ಟೆನ ಒಡೆದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ನಂತರ ಇಲ್ಲಿ ನಾನು ತೇಜು ಅವ್ರದ್ದು ಚಿಕನ್ ಕಬಾಬ್ ಪೌಡರ್ನ ಪ್ಯಾಕೆಟ್ನ ತಗೊಂಡಿದ್ದೀನಿ. ಅರ್ಧ kg ಚಿಕನ್ಗೆ 1 ಪ್ಯಾಕೆಟ್ ಪೌಡರ್ನ ನಾವು ಹಾಕೋಬೇಕಾಗುತ್ತೆ. ಸೊ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಸಾಲ್ಟ್ ಆಲ್ರೆಡಿ ಇರೋದ್ರಿಂದ ಹಾಗಾಗಿ ನಾನು ಸಾಲ್ಟ್ನ 1/4 ಟೇಬಲ್ ಸ್ಪೂನ್ ಆಗೋವಷ್ಟು ಹಾಕಿರೋದಷ್ಟೇ. ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದನೇ ಮಿಕ್ಸ್ ಮಾಡಿ, ಚೆನ್ನಾಗಿ ಎಲ್ಲ ಕಡೆನೂ ಹೋಗುತ್ತೆ. ಸೊ ಇದಕ್ಕೆ ಕಲರ್ ಹಾಕೋವಂಥ ಅವಶ್ಯಕತೆ ಏನು ಬೇಡ. ಫುಡ್ ಕಲರ್ ಹಾಕೋಕ್ಕೆ ಹೋಗಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು. ಸೊ ಹಾಗಾಗಿ ಇದನ್ನು ನಾರ್ಮಲಾಗಿ ನಾನು ಮಾಡ್ತಾ ಇರೋವಂಥದ್ದು. ಹಾಗೆಯೇ ನಾವೇನು ಅಚ್ಚಕಾರದ ಪುಡಿ ಹಾಕಿರ್ತೀವಲ್ವ, ಅದರಲ್ಲಿ ಕಲರು ತುಂಬ ಚೆನ್ನಾಗಿದೆ. ಮನೇಲಿ ಮಾಡಿರೋ ಅಂತಹ ಖಾರದ ಪುಡಿನೇ ಅದು. ಹಾಗಾಗಿ ಅದನ್ನು ಹಾಕಿರೋದ್ರಿಂದ ಅದರಲ್ಲಿ ಕಲರ್ ಇರುತ್ತೆ. ಸೊ ಕಲರ್ ಹಾಕೋವಂಥ ಅವಶ್ಯಕತೆ ಏನು ಬೇಡ. ಸೊ ಇದಿಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದನೇ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಚೆನ್ನಾಗಿ ಟೇಸ್ಟು ತುಂಬ ರುಚಿಯಾಗಿ ಕೂಡ ಇರುತ್ತೆ. ಸೊ ಮೊಟ್ಟೆ ಹಾಕಲ್ಲ ನಾವು ಅನ್ನೋರು ಕಾರ್ನ್ ಫ್ಲೋರ್ ಬರುತ್ತಲ್ವ, ಕಾರ್ನ್ ಫ್ಲೋರು ಅದನ್ನು ಕೂಡ ಹಾಕೊಂಡು ಮಾಡ್ಬೋದು ಮೊಟ್ಟೆ ಬದಲು ಅಷ್ಟೇ. ಸೊ ಇದಿಷ್ಟು ಇವಾಗ ನೀಟಾಗಿ ಈ ರೀತಿಯಾಗಿ ಕಲಿಸ್ಕೊಂಡು ಇದನ್ನು ಒಂದು 20 ಮಿನಿಟ್ಸು ನಾವು ಮ್ಯಾರಿನೇಟ್ ಆಗಲಿಕ್ಕೆ ಇದನ್ನು ಮುಚ್ಚಿ ಇಡಬೇಕಾಗುತ್ತೆ. 20 ಮಿನಿಟ್ಸ್ ಆದಮೇಲೆ ಇದನ್ನು ಮಾಡುವ ಪ್ರೊಸೀಜರ್ನು ಕೂಡ ನೋಡೋಣ. ಸೊ ಇವಾಗ ಒಂದು 20 ನಿಮಿಷ ಆಗಿದೆ. ಸೊ ಇದು ಕಂಪ್ಲೀಟಾಗಿ ಮ್ಯಾರಿನೇಟ್ ಆಗಿದೆ. ಸೊ ನೀವು ಫ್ರಿಜ್ಜಲ್ಲಿ ಬೇಕಾದರೆ ಇಡ್ಬೋದು, ಇದನ್ನು ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ಕಡೆ ಆಯಿಲ್ ಚೆನ್ನಾಗಿ ಕಾದಿರಬೇಕು. ಸೊ ಆಯಿಲ್ನ ಸ್ವಲ್ಪ ಹಾಕ್ಕೊಳ್ಳಿ. ಸೊ ಉಳಿದು ಬಿಟ್ಟರೆ ವೇಸ್ಟ್ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ಮತ್ತೆ ರಿಟರ್ನ್ ಅದನ್ನು ಬಳಸಬಾರ್ದು. ಸೊ ಹಾಗಾಗಿ ನಾನು ಸ್ವಲ್ಪನೇ ಹಾಕಿದ್ದೀನಿ. ಒಂದು ಸ್ವಲ್ಪನೇ ಹಾಕಿಬಿಟ್ಟು ಕರ್ಕೊಂಡ್ರೆ ಆಗುತ್ತೆ. ಸೊ ಇವಾಗ ಇದನ್ನು ತೆಗೆದುಬಿಟ್ಟು ಸೊ ನೋಡಿ, ಇದನ್ನು ಆಯಿಲಲ್ಲೇ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡಬೇಕಾಗುತ್ತೆ. ಸೊ ಒಂದು 5ರಿಂದ 10 ನಿಮಿಷನಾದರೂ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಸೊ ಭಾಳನೇ ರುಚಿಯಾಗಿ ಕೂಡ ಬರುತ್ತೆ. ಸೊ ನೋಡಿ, ಫೈನಲಾಗಿ ಚಿಕನ್ ಕಬಾಬು ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಭಾಳ ರುಚಿಯಾಗಿರುತ್ತೆ. ಸೊ ಈ ಥರ ಮಾಡಿ ನಾನು ಯಾವುದೇ ರೀತಿ ಕಲರ್ ಕೂಡ ಹಾಕಿಲ್ಲ. ಸೊ ಮನೇಲಿರೋ ಅಂಥದ್ದನ್ನೇ ಹಾಕಿರೋದು, ಏನು ತೇಜು ಕಬಾಬ್ ಪೌಡ್ರ್ ಅಷ್ಟೇ ಹಾಕಿರೋದು. ಸೊ ಕಲರ್ ಕೂಡ ಭಾಳ ಚೆನ್ನಾಗಿ ಬಂದಿದೆ. ಸೊ ನೋಡಿದ್ರಲ್ವ ಚಿಕನ್ ಕಬಾಬ್ನ ರೆಸಿಪಿ ಯಾವ ರೀತಿ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಾಗಿ ಅಂಥೇಳಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸೊ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಒಂದು ಚಾನಲ್ಗೆ ಲೈಕ್ ಕೊಡಿ. ಹಾಗೆಯೇ ನಾನು ಹಾಕೋ ಎಲ್ಲ ರೆಸಿಪಿ ಕೂಡ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಲಾಗಲ್ಲಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ಬಾಯ್.